ದೇವಸ್ಥಾನದಲ್ಲಿ ದೇವರ ವಿಗ್ರಹಕ್ಕೆ ಅಭಿಷೇಕ ಇರುತ್ತೆ. ಮನುಷ್ಯರು ದೇವಸ್ಥಾನದಲ್ಲಿ ಪೂಜಾ ವಿಧಾನಕ್ಕೆ ಹೋದಾಗ ತೀರ್ಥ ಸ್ನಾನವನ್ನು ಮಾಡಬಹುದು. ಆದರೆ ಇದಕ್ಕೆ ಅನುಕೂಲ ಇಲ್ಲದಿರತಕ್ಕಂತಹ ಮಧ್ಯಮ ಜನಾಂಗಗಳಿಗೆ ಜನರಿಗೋಸ್ಕರ ಈ ವಿಧಾನವನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಶರೀರ, ನಿಮ್ಮ ಆತ್ಮದಲ್ಲಿರತಕ್ಕಂಥ ದೈವವನ್ನು, ನಿಮ್ಮ ಜ್ಞಾನವನ್ನು, ನಿಮ್ಮ ಮನಸ್ಸನ್ನು ನೀವು ಶುದ್ಧಿ ಮಾಡ್ಕೋಬಹುದು. ಶುದ್ಧಿ ಮಾಡಿಕೊಂಡ್ರೆ ಆಗತಕ್ಕಂತಹ ಲಾಭಗಳೇನು, ಅದರಿಂದ ಬರುವಂತಹ ಅದೃಷ್ಟ ಎಂಥದ್ದು, ಅದೆಂಥ ಪರಿಯಲ್ಲಿ ನಿಮ್ಮನ್ನು ಪರಿಕಲ್ಪನೆಯಾಗಿ ಕಾಡುತ್ತೆ, ನಿಮ್ಮನ್ನು ಉಳಿಸುತ್ತೆ ಎಂಬತಕ್ಕಂಥದ್ರ ಬಗ್ಗೆ ತಿಳಿಸ್ತೇನೆ. ನೀವು ಸ್ನಾನ ಮಾಡಬೇಕಾದ್ರೆ ಈ 3 ವಸ್ತುಗಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಅಷ್ಟ ದರಿದ್ರ ಹಾಗೂ ಕಂಟಕ ಹಾಗೂ ವ್ಯಾಧಿ ಹಾಗೂ ಒಂದು ನರ್ಕ ಲಕ್ಷಣ ಎಂಬತಕ್ಕಂಥದ್ದು ಸಹ ನಿಮ್ಮಿಂದ ದೂರವಾಗುತ್ತೆ. ನಮಸ್ಕಾರ, ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್. ದೇವಸ್ಥಾನದಲ್ಲಿ ದೇವರ ವಿಗ್ರಹಕ್ಕೆ ಅಭಿಷೇಕ ಇರುತ್ತೆ. ಮನುಷ್ಯರು ದೇವಸ್ಥಾನದಲ್ಲಿ ಪೂಜಾ ವಿಧಾನಕ್ಕೆ ಹೋದಾಗ ತೀರ್ಥ ಸ್ನಾನವನ್ನು ಮಾಡಬಹುದು. ಆದರೆ ಇದಕ್ಕೆ ಅನುಕೂಲ ಇಲ್ಲದಿರತಕ್ಕಂತಹ ಮಧ್ಯಮ ಜನಾಂಗಗಳಿಗೆ ಜನರಿಗೋಸ್ಕರ ಈ ವಿಧಾನವನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಶರೀರ, ನಿಮ್ಮ ಆತ್ಮದಲ್ಲಿರತಕ್ಕಂಥ ದೈವವನ್ನು, ನಿಮ್ಮ ಜ್ಞಾನವನ್ನು, ನಿಮ್ಮ ಮನಸ್ಸನ್ನು ನೀವು ಶುದ್ಧಿ ಮಾಡ್ಕೋಬಹುದು. ಶುದ್ಧಿ ಮಾಡಿಕೊಂಡ್ರೆ ಆಗತಕ್ಕಂತಹ ಲಾಭಗಳೇನು, ಅದರಿಂದ ಬರುವಂತಹ ಅದೃಷ್ಟ ಎಂಥದ್ದು, ಅದೆಂಥ ಪರಿಯಲ್ಲಿ ನಿಮ್ಮನ್ನು ಪರಿಕಲ್ಪನೆಯಾಗಿ ಕಾಡುತ್ತೆ, ನಿಮ್ಮನ್ನು ಉಳಿಸುತ್ತೆ ಎಂಬತಕ್ಕಂಥದ್ರ ಬಗ್ಗೆ ತಿಳಿಸ್ತೇನೆ. ನಾವು ನಿತ್ಯವೂ ಸ್ನಾನ ಮಾಡ್ತೇವೆ, ನಿತ್ಯವೂ ಸ್ವಚ್ಛವಾಗಿರ್ತೇವೆ, ನಿತ್ಯವೂ ಮಂದಹಾಸವಾಗಿರಬೇಕೆಂಬತಕ್ಕಂಥ ಮನೋಭಾವದಲ್ಲಿ ನೀವೆಲ್ಲರೂ ಸಹ ಇರ್ತೇವೆ. ಆದರೆ ಸತ್ಯಾಂಶ ಒಂದು ಅರ್ಥ ಮಾಡ್ಕೊಳ್ಳಿ. ನೀವು ಸ್ನಾನ ಮಾಡಬೇಕಾದ್ರೆ ಈ 3 ವಸ್ತುಗಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಅಷ್ಟ ದರಿದ್ರ ಹಾಗೂ ಕಂಟಕ ಹಾಗೂ ವ್ಯಾಧಿ ಹಾಗೂ ಒಂದು ನರ್ಕ ಲಕ್ಷಣ ಎಂಬತಕ್ಕಂಥದ್ದು ಸಹ ನಿಮ್ಮಿಂದ ದೂರವಾಗುತ್ತೆ. ಈ ಪದ್ಧತಿಯನ್ನು ನೀವು ರೂಢಿಸ್ಕೊಂಡಿದ್ದೇ ಆಯಿತು ಅಂತಂದರೆ ಸದಾ ನಿಮ್ಮ ಮನೆ, ನಿಮ್ಮ ಜ್ಞಾನ, ನಿಮ್ಮ ಮನಸ್ಥಿತಿ, ನಿಮ್ಮ ವಿಚಾರ ಶೈಲಿ ಎಲ್ಲವೂ ಪರಿವರ್ತನೆ ಆಗ್ತಾ ಹೋಗುತ್ತೆ. ನೀವು ತುಂಬ ಕೆಳಮಟ್ಟದಲ್ಲಿದ್ದು ಯೋಚನೆ ಮಾಡ್ತಿರ್ತಕ್ಕಂಥವ್ರಾಗಲಿ ಅಥವಾ ದೊಡ್ಡ ಮಟ್ಟದಲ್ಲಿದ್ದು ಸಡನ್ನಾಗಿ ಕೆಳಮಟ್ಟದಲ್ಲಿ ಬಿದ್ದಿರುವಂಥವರಾಗಲಿ, ಅಂಥವರಿಗೆ ಈ ಫಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಎಫೆಕ್ಟನ್ನು ಕೊಡುತ್ತೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಭಗವಂತನಿಗೂ ನಿತ್ಯಾಭಿಷೇಕ ನಡೆಯುತ್ತೆ, ಅಲ್ಲಿ ಹೋದ ಭಕ್ತನಿಗೂ ತೀರ್ಥ ಸ್ನಾನ ನಡೆಯುತ್ತೆ, ನಮ್ಮ ಆತ್ಮದೊಳಗಿರತಕ್ಕಂತಹ ಪರಮಾತ್ಮನಿಗೂ ಒಂದು ಸಮಾಧಾನ ಬೇಕಲ್ಲ. ಹಾಗಾಗಿ ನಿಮ್ಮಲ್ಲಿ ಸದಾ ನರ್ಕ, ದಾರಿದ್ರ್ಯ, ಕಂಟಕ, ಲೋಪದೋಷ ಹೀನವಾಗಿ ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ನೆಲ ಕಚ್ಕೊಂಡಿದ್ರೆ ನಿಮಗೆ ಅದೃಷ್ಟ ಎಂದು ಬರುತ್ತೆ. ಕೆಲವರು ಹೇಳ್ತಾರೆ, ನಾನು ಬೆಳಗ್ಗೆ ಎದ್ದೇಳೋದೇ ಕಷ್ಟ, ಬೆಳಗ್ಗೆದ್ರೆ ಮಂದಬುದ್ಧಿ, ಮಂದಜ್ಞಾನ, ಅತಿ ನಿದ್ದೆ, ಮಹಾಕೋಪ, ದರಿದ್ರ ಲಕ್ಷಣ ಹೀನವಾಗಿ ನೋಡ್ತಾರೆ ಮನೆಯವರು. ಮನೆಯಲ್ಲಿ ಗಲಾಟೆ, ಘರ್ಷಣೆ, ಮನೆಯಿಂದ ಆಚೆ ಹೋಗ್ಲಿಕ್ಕಾಗಲ್ಲ ನನಗೆ, ಶರೀರ ಭಾರ, ಇವೆಲ್ಲ ಆಗ್ತಿರ್ತಕ್ಕಂಥದ್ದು ನಿಮ್ಮಲ್ಲಿ ನರ್ಕ ಕಂಟಕಗಳು ಪ್ರಾರಂಭ ಆಗ್ತಿದೆ ಎಂದರ್ಥ. ಅದಕ್ಕೆ ಪರಿಹಾರ ಭಾಳ ಸುಲಭ ಇದೆ ರೀ. ನೀವು ಸ್ನಾನ ಮಾಡ್ತಕ್ಕಂತಹ ನೀರಲ್ಲಿ 3 ವಸ್ತುಗಳನ್ನು ಹಾಕಿ ಸತತ 21 ದಿನ ಈ ಕ್ರಿಯಾವನ್ನು ನೀವು ಮಾಡ್ಕೊಳ್ಳಿ. ಇದರಿಂದ ಶತಾಯ ಗತಾಯ ನಿಮ್ಮ ದರಿದ್ರ ನಿವಾರಣೆ ಆಗಲೇಬೇಕು, ಹಾಗೇ ಆಗುತ್ತೆ. ಏನು ಅಂತಂದರೆ, ಬಹಳ ಮುಖ್ಯವಾಗಿರತಕ್ಕಂಥದ್ದು, ಒಂದು 5 ದಳ ತುಳಸಿ ಹಾಕಿ. ಮೋಸ್ಟ್ ಇಂಪಾರ್ಟೆಂಟ್, 5 ದಳ ತುಳಸಿ, 1-2 ಸ್ಪೂನು ಹಸುವಿನ ಗಂಜಲ, ಒಂದು ಅರ್ಧ ಲೋಟ ಹಾಲು. ಇದು 3 ತುಂಬ ಇಂಪಾರ್ಟೆಂಟ್ ತರತಕ್ಕಂಥದ್ದು ಹಾಗೂ ನಿಮ್ಮ ಮನಸ್ಸು, ಜ್ಞಾನ, ಇಂದ್ರಿಯವನ್ನು ಚೈತನ್ಯಗೊಳಿಸತಕ್ಕಂಥದ್ದು. ನಿಮ್ಮ ಮುಖದಲ್ಲಿ ಒಂದು ಕಳೆಯನ್ನು ಹೊಂದಿಸತಕ್ಕಂಥದ್ದು, ದೇಹದಲ್ಲಿ ಅದ್ಭುತ ಶಕ್ತಿಯನ್ನು ಕೊಡತಕ್ಕಂಥದ್ದು, ಜಾಡ್ಯ ಮನಸ್ಸನ್ನು ಉಚ್ಚಾಟನೆ ಮಾಡಿ ಸಮೃದ್ಧಿಯ ದಾರಿಯನ್ನು ತೋರ್ತಕ್ಕಂಥದ್ದು.
ನೀವು ಎಷ್ಟು ಹೀನರು ದರಿದ್ರರು ಅಂಥೇಳಿ ಮನೆಯಲ್ಲಿ ಬೈತಾ ಇರ್ತಕ್ಕಂಥವ್ರನ್ನ ವಿರುದ್ಧವಾಗಿ ನಿಂತು ಹೋರಾಟ ಮಾಡ್ತಕ್ಕಂಥ ಚೈತನ್ಯ ಶಕ್ತಿ ನಿಮ್ಮನ್ನು ಹುಟ್ಟಿಸುತ್ತೆ. ಹಾಗೆ ಈ ನರ್ಕ ಶಕ್ತಿಗಳು ಅಂದರೆ ಕೆಟ್ಟ ಶಕ್ತಿಗಳು ಯಾವುದೂ ನಿಮ್ಮ ದೇಹದ ಮೇಲೆ ಪ್ರವೇಶವಾಗುವುದಿಲ್ಲ. ಜೊತೆಗೆ ಈ ದುಷ್ಟಶಕ್ತಿಗಳು ಪ್ರವೇಶ ಆಗಿರ್ತಕ್ಕಂಥವರು ಸಹ ಈ ಪದ್ಧತಿಯನ್ನು ಮಾಡೋದ್ರಿಂದ ಖಂಡಿತವಾಗಿ ಫಲಿತಾಂಶಗೊಳ್ತೀರ. ನನಗೆ ಎದ್ದೇಳೋದಕ್ಕೆ ಆಗಲ್ಲ, ಓಡಾಡೋದಕ್ಕೆ ಆಗಲ್ಲ, ಅಯ್ಯೋ ಸುಸ್ತಾಗುತ್ತೆ, ಅಯ್ಯೋ ಏನೋ ಆಗುತ್ತೆ ಅನ್ನತಕ್ಕಂಥ ಭ್ರಮಾಲೋಕದಲ್ಲಿ ಬದುಕ್ತಿರ್ತಕ್ಕಂಥವ್ರಿಗೂ ಸಹ ಅದ್ಭುತ ಶಕ್ತಿಯನ್ನು ಇದು ನೀಡುತ್ತೆ. ದಯಮಾಡಿ ಈ 3 ವಸ್ತುಗಳು ಬಹಳ ಇಂಪಾರ್ಟೆಂಟ್ ನಮಗೆ. ಹಸು ಹಾಲು ಸಾಕ್ಷಾತ್ ಲಕ್ಷ್ಮಿ, ಪರಮಾತ್ಮನಿಗೂ ಸಹ ಅಭಿಷೇಕಕ್ಕಿದು ಬೇಕು. ಹಸುವಿನ ಗಂಜಲ ಸಾಕ್ಷಾತ್ ಲಕ್ಷ್ಮಿ, ಸರ್ವವೂ ಸಹ ಶುದ್ಧಮಯ ಮಾಡಿ ಸರ್ವವನ್ನು ಉಚ್ಚಾಟನೆ ಮಾಡತಕ್ಕಂತಹ ಗಂಜಲದಲ್ಲಿರುವಂಥ ಶಕ್ತಿ ನಿಮ್ಮ ಶರೀರವನ್ನು ಶುದ್ಧಿಗೊಳಿಸೋದಿಲ್ವ? ಪರಮ ಪವಿತ್ರವಾಗಿರತಕ್ಕಂತಹ ವಿಷ್ಣುವಿಗೆ ಪ್ರಿಯವಾಗಿರತಕ್ಕಂತಹ ಸತ್ಯ ಮಾರ್ಗದಲ್ಲಿ ನಡೆದು ವಿಷ್ಣುವಿನ ಕೊರಳಿಗೆ ಪ್ರಿಯವಾದ ಹಾರ ಆಗಿರತಕ್ಕಂತಹ ತುಳಸಿ ಎಷ್ಟು ಶಕ್ತಿ! ಈ 3 ತ್ರಿಕಾಲ ಶಕ್ತಿಗಳು ನಿಮ್ಮ ಶರೀರವನ್ನು ಉತ್ತೇಜನಗೊಳಿಸುತ್ತೆ, ಅತ್ಯದ್ಭುತವಾದಂಥ ಶಕ್ತಿಯನ್ನು ಕೊಡುತ್ತೆ, ಆಕರ್ಷಣೆಯನ್ನು ಕೊಡುತ್ತೆ. ಧನ ಮಾರ್ಗ, ಧಾನ್ಯ ಮಾರ್ಗ, ಸಂಪತ್ತಿನ ಮಾರ್ಗ, ಸಮೃದ್ಧಿಯ ಮಾರ್ಗ, ಸಕಲ ದರಿದ್ರವನ್ನು ದೂರ ಮಾಡಿ ಇಷ್ಟಾರ್ಥವನ್ನು ನಿಮ್ಮ ಹೆಗಲಿಗೆ ತಂದು ನೀಡುವಂತಹ ಅತ್ಯದ್ಭುತ ಶಕ್ತಿ ಹೊಂದಿರುವಂತಹ ಈ 3 ವಿಧಾನ ತಪ್ಪದೆ ಮಾಡಿ ನೋಡಿ. ಎಂತಹ ಶಕ್ತಿ ಬರುತ್ತೆ, ಎಂತಹ ಜ್ಞಾನ ಬರುತ್ತೆ ಅಂತಕ್ಕಂಥದ್ದು. ಇಂತಹ ವಿಶೇಷವಾಗಿರ್ತಕ್ಕಂಥ ವಿಶಿಷ್ಟವಾಗಿರುವಂಥ ಮಾರ್ಗದಲ್ಲಿ ನೀವು ಹೋಗೋದ್ರಿಂದ ಅತ್ಯದ್ಭುತವಾದ ಯೋಗವನ್ನು ನೀವು ಸಂಪಾದಿಸ್ತೀರ. ದರಿದ್ರನೂ ಸಹ ಕುಬೇರನಾಗ್ತಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಶ್ರದ್ಧೆ ತುಂಬ ಇಂಪಾರ್ಟೆಂಟ್, ಮಾಡಿ ನೋಡಿ. ಹಾಗೆ ನಾವೊಂದು ವಿಷಯ ಹೇಳ್ತೇನೆ. ನಾವು ಒಂದು ನವಚಂಡಿ ಹಾಗೂ ಶತಚಂಡಿ ವಿಧಾನವನ್ನು ಮಾಡಬೇಕು ಜನರಿಗಾಗಿ ಎನ್ನತಕ್ಕಂಥದ್ದು ಒಂದು ವಿಷಯವನ್ನು ಹಮ್ಮಿಕೊಂಡಿದ್ದೇವೆ. ದೇವಸ್ಥಾನದ ಸ್ಥಳ ಹಾಗೂ ಜಾಗದ ವಿಷಯ ನಾನು ನಿಮಗೆ ತಿಳಿಸ್ತೇನೆ. ಇದರಲ್ಲಿ 108 ಜನ ದಂಪತಿಗಳನ್ನು ಕೂರಿಸಿ ಈ ನವಚಂಡಿ ಹೋಮವನ್ನು ಮಾಡ್ತಕ್ಕಂಥದ್ದು. ಸಮಸ್ಯೆ ಇರತಕ್ಕಂಥವರು 108 ಜನಕ್ಕೆ ಆಯ್ಕೆ ಮಾಡ್ತೇವೆ. ಆ 108 ಜನನು ಕೂತು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿ ಹೋಮಕ್ಕೆ ಮುಂದೆ ಕೂತ್ಕೊಂಡು ಅವರ ಕೈಯಿಂದನೇ ಪೂರ್ಣಾಹುತಿಯನ್ನು ಹಾಕಿಸುವಂಥದ್ದು, ಅವರೇ ಪೂಜೆ ಮಾಡುವಂಥದ್ದು, ಅವರೇ ಮುಂದೆ ನಿಲ್ಲತಕ್ಕಂಥದ್ದು, ಅವರಿಂದನೇ ನಡೆಯುವಂತಹ ಒಂದು ವಿಶೇಷವಾಗಿರತಕ್ಕಂಥ ಚಂಡಿಯನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮುಂದಿನ ಮಾಘ ಮಾಸದಲ್ಲಿ ಅಂದರೆ ಮುಂದಿನ ತಿಂಗಳಲ್ಲಿ ಮಾಡಲಿಕ್ಕೆ ಎಲ್ಲ ತಯಾರಿ ನಡೆಸಿದ್ದೇವೆ. ಇಚ್ಛೆ ಇರೋರು ದಯಮಾಡಿ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರನ್ನು ನೋಂದಾಯಿಸಬೇಕಾಗಿ ಕೇಳ್ತೇವೆ. ಇಂಥ ಅವಕಾಶ ಕಳ್ಕೋಬೇಡಿ. 108 ಜನಕ್ಕೆ ಮಾತ್ರ ಅವಕಾಶ. ಮಿಕ್ಕಿದವರು ಬರಬಹುದು, ಕೂರಬಹುದು, ನಾ ಇಲ್ಲ ಅಂತ ಹೇಳೋದಿಲ್ಲ. ಆ ಪೂಜೆ ಅತ್ಯದ್ಭುತವಾಗಿರತಕ್ಕಂಥದ್ದು. ಸಾಕ್ಷಾತ್ ನವಚಂಡಿಯ ವಿಧಾನದಲ್ಲಿ ಎಲ್ಲವನ್ನೂ ಸಹ ನಿಮ್ಮ ದರಿದ್ರವನ್ನು ಮನಸ್ಸಲ್ಲಿರ್ತಕ್ಕಂಥದ್ದು ದರಿದ್ರವನ್ನು ನೆನೆಸ್ಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಆಗೋವರೆಗೂ 5 ಅವರ್ ಕೂತ್ಕೊಂಡು ನಂತರ ನಿಮ್ಮ ಕೈಯಲ್ಲಿ ಕೊಟ್ಟಂಥ ಫಲವನ್ನು ತಂದು ನೀವೇ ಪೂರ್ಣಾಹುತಿ ಹಾಕಿ ಇಂಥ ಅವಕಾಶ ಮಾಡಿಕೊಡ್ತೇವೆ. ಇಚ್ಛೆ ಇರೋರು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಮುಂದಿನ ತಿಂಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.